ನಾಳೆ ಬೆಳಗ್ಗೆ ಎದ್ದ ತಕ್ಷಣ ಆ ಇಡೀ ಬ್ರಹ್ಮಾಂಡವೇ ಒಂದು ಮೀಟಿಂಗ್ ಮಾಡಿ ಇಂದಿನಿಂದ ಈ ವ್ಯಕ್ತಿಗೆ ಒಂದು ಅದ್ಭುತವಾದ ಸಂಪತ್ತಿನ ಹೊಸ ಅಧ್ಯಾಯವನ್ನು ಶುರು ಮಾಡೋಣ ಅಂತ ನಿರ್ಧರಿಸಿದೆ ಅನ್ನೋ ಸುದ್ದಿ ಸಿಕ್ರೆ ಹೇಗಿರುತ್ತೆ? ಓಹೋ, ಅದು ನಿಜಕ್ಕೂ ರೋಮಾಂಚನಕಾರಿಯಾಗಿರುತ್ತೆ. ಯಾರಿಗಾದ್ರೂ ಅಂಥದೊಂದು ಸುದ್ದಿ ಬೇಕು ಅಲ್ವಾ? ಖಂಡಿತ. ಯಾವುದೇ ಆ ಎಕ್ಸೆಲ್ ಶೀಟ್ಗಳಿಲ್ಲ, 5 ವರ್ಷದ ಕಾರ್ಪೊರೇಟ್ ಪ್ಲಾನ್ಗಳಿಲ್ಲ. ಕೇವಲ ನಕ್ಷತ್ರಗಳು ಮತ್ತು ಗ್ರಹಗಳ ನಿಖರವಾದ ಜೋಡಣೆಯಿಂದಲೇ ಒಬ್ಬರ ಹಣೆಬರಹ ಸಂಪೂರ್ಣವಾಗಿ ಬದಲಾಗುವ ಕಾಲವೊಂದು ಬರುತ್ತಿದೆ ಅನ್ನೋ ಭರವಸೆ ಇದು. ಹೌದು. ಅಂದ್ರೆ ನಾವಿಂದು ವಿಶ್ಲೇಷಿಸ್ತಿರುವ ಮೂಲಗಳು, ಈ ಜ್ಯೋತಿಷ್ಯದ ಪ್ರಬಂಧಗಳು, ಮೇಷರಾಶಿಯವರ ಬಗ್ಗೆ ಇಂಥದ್ದೇ ಒಂದು ಬೃಹತ್ ಬದಲಾವಣೆಯ ಚಿತ್ರಣವನ್ನು ನೀಡ್ತಾ ಇವೆ. ನಿಜ. ಈ ಮಾಹಿತಿಯ ಸಾರಾಂಶ ಏನಂದ್ರೆ, ಮೇಷರಾಶಿಯವರು ನೇರವಾಗಿ ಕೋಟ್ಯಾಧಿಪತಿಗಳಾಗುವ ಹಾದಿಯಲ್ಲಿದ್ದಾರೆ ಅಂತ. ಆದ್ರೆ ಒಂದು ನಿಮಿಷ, ಇದು ಕೇವಲ ಆಕಾಶದಿಂದ ಹಣ ಬೀಳುತ್ತೆ ಅನ್ನೋ ಕಾಲ್ಪನಿಕ ಕಥೆ ಖಂಡಿತ ಅಲ್ಲ. ಎಕ್ಸಾಕ್ಟ್ಲಿ. ಇಲ್ಲಿ ಗಮನಿಸಬೇಕಾದ ಅತ್ಯಂತ ಕುತೂಹಲಕಾರಿ ವಿಷಯ ಅಂದ್ರೆ, ಈ ಲೇಖನಗಳು ಗ್ರಹಗಳ ಚಲನೆ, ಮಾನವನ ನಡವಳಿಕೆ ಮತ್ತು ಆ ಯಶಸ್ಸನ್ನು ಉಳಿಸ್ಕೊಳ್ಳಬೇಕಾದ ಕಟ್ಟುನಿಟ್ಟಿನ ಶಿಸ್ತು, ಇವೆಲ್ಲದರ ಬಗ್ಗೆ ಮಾತಾಡ್ತಿವೆ. ಅಂದ್ರೆ ಯಶಸ್ಸು ಅನ್ನೋದು ಕೇವಲ ಒಂದು ಘಟನೆಯಲ್ಲ, ಅದೊಂದು ಪ್ರಕ್ರಿಯೆ ಅಂತ ವಿವರಿಸ್ತಿವೆ. ಹೌದು. ಈ ಮೂಲಗಳು ಆ ಪ್ರಕ್ರಿಯೆಯನ್ನು ವಿವರಿಸುವ ರೀತಿ ನಿಜಕ್ಕೂ ಬಹಳ ಆಕರ್ಷಕವಾಗಿದೆ. ನಮ್ಮ ಇಂದಿನ ಈ ಆಳವಾದ ವಿಶ್ಲೇಷಣೆಯ ಉದ್ದೇಶ ಕೂಡ ಅದೇ ಆಗಿದೆ. ನೋಡಿ, ಈ ಮಾಹಿತಿಯನ್ನ ನಾವು ಯಾವುದೇ ನಂಬಿಕೆಗಳ ಪರ ಅಥವಾ ವಿರೋಧವಾಗಿ ನೋಡ್ತಾ ಇಲ್ಲ. ಖಂಡಿತ. ಇದನ್ನೊಂದು ಅತ್ಯಂತ ಆಸಕ್ತಿದಾಯಕವಾದ ಮಾನಸಿಕ ಮತ್ತು ಸೈದ್ಧಾಂತಿಕ ಚೌಕಟ್ಟು ಅಂತ ಪರಿಗಣಿಸಿ ನೋಡ್ತಾ ಇದ್ದೇವೆ. ಸರಿ, ಹಾಗಾದ್ರೆ ಇದನ್ನು ಬಿಡಿಸಿ ನೋಡೋಣ. ಗ್ರಹಗಳ ಸ್ಥಾನಗಳು ಆರ್ಥಿಕ ಭದ್ರತೆಯ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ? ಇಷ್ಟೆಲ್ಲ ಅದೃಷ್ಟದ ಜೊತೆಗೆ ಬರೋ ಆ ಎಚ್ಚರಿಕೆಯ ಘಂಟೆಗಳೇನು? ಒಂದೊಂದಾಗಿ ಅರ್ಥ ಮಾಡ್ಕೊಳ್ಳೋಣ. ಮೊದಲಿಗೆ ಈ ಮೇಷ ರಾಶಿಯ ಮೂಲ ಸ್ವಭಾವದ ಬಗ್ಗೆ ಲೇಖನಗಳು ಏನು ಹೇಳ್ತವೆ ಅಂತ ನೋಡೋಣ. ರಾಶಿಚಕ್ರದ ಮೊದಲ ರಾಶಿ ಇದು. ಹೌದು. ಅಶ್ವಿನಿ ನಕ್ಷತ್ರದ 4 ಪಾದಗಳು, ಭರಣಿ ನಕ್ಷತ್ರದ 4 ಪಾದಗಳು ಮತ್ತು ಕೃತಿಕಾ ನಕ್ಷತ್ರದ ಮೊದಲ ಪಾದದಲ್ಲಿ ಜನಿಸಿದವರು ಈ ರಾಶಿಗೆ ಸೇರುತ್ತಾರೆ. ಮತ್ತು ಇದರ ಅಧಿಪತಿ ಮಂಗಳ, ಅಂದರೆ ಮಾರ್ಸ್. ನಿಜ. ಆದ್ರೆ ನನಗೊಂದು ಡೌಟ್ ಇದೆ. ಮಂಗಳ ಗ್ರಹ ಅಂದ್ರೆ ಸಾಮಾನ್ಯವಾಗಿ ಯುದ್ಧ, ಕೋಪ ಮತ್ತು ಆಕ್ರಮಣಶೀಲತೆಯ ಸಂಕೇತ ಅಲ್ವಾ? ಮೇಲ್ನೋಟಕ್ಕೆ ಆ ಪ್ರಶ್ನೆ ಮೂಡುವುದು ಸಹಜ. ಅಂದ್ರೆ ಯುದ್ಧದ ದೇವತೆಗೂ ಮತ್ತು ಬ್ಯಾಂಕ್ ಅಕೌಂಟ್ನಲ್ಲಿ ಹಣ ತುಂಬುವುದಕ್ಕೂ ಏನ್ ಸಂಬಂಧ ಅಂತ ಕೇಳುಗರಿಗೆ ಅನ್ಸಬಹುದು. ಖಂಡಿತ. ಆದರೆ ಪಠ್ಯವು ಮಂಗಳನನ್ನ ವಿಶ್ಲೇಷಿಸುವ ರೀತಿ ಸ್ವಲ್ಪ ಭಿನ್ನವಾಗಿದೆ ನೋಡಿ. ಜ್ಯೋತಿಷ್ಯದಲ್ಲಿ ಮಂಗಳನನ್ನ ಕೇವಲ ಕೋಪಕ್ಕೆ ಸೀಮಿತಗೊಳಿಸಿಲ್ಲ. ಓಹೋ, ಬೇರೆ ಯಾವ ರೀತಿ ವಿವರಿಸಿದ್ದಾರೆ? ಅದನ್ನು ಒಂದು ಅಪ್ಪಟ ಕಚ್ಚಾ ಶಕ್ತಿ, ಅಂದ್ರೆ ರಾ ಎನರ್ಜಿ ಅಂತ ಕರೆಯಲಾಗಿದೆ. ಧೈರ್ಯ, ದಣಿವರೆಯದ ಪರಿಶ್ರಮ, ಎಂಥದ್ದೇ ಸವಾಲು ಎದುರಾದ್ರೂ ಅಂಜದೆ ಮುನ್ನುಗ್ಗುವ ಆತ್ಮವಿಶ್ವಾಸ. ಹೌದು, ಇವೆಲ್ಲವೂ ಮಂಗಳನ ಗುಣಲಕ್ಷಣಗಳು. ಇದರ ಜೊತೆಗೆ ತಂತ್ರಜ್ಞಾನದ ಮೇಲಿನ ಹಿಡಿತ, ನಾಯಕತ್ವದ ಗುಣಗಳು ಕೂಡ ಇದೇ ಗ್ರಹದಿಂದ ಬರ್ತವೆ ಅಂತ ಮೂಲಗಳು ಸ್ಪಷ್ಟಪಡಿಸುತ್ತವೆ. ಅಂದ್ರೆ ಯುದ್ಧ ಕೌಶಲ್ಯ ಅಂದ್ರೆ ಬರೀ ಕತ್ತಿ ಹಿಡಿದು ಹೋರಾಡೋದು ಅಲ್ಲ ಅಂತಾಯ್ತು. ಆಧುನಿಕ ಜಗತ್ತಿನಲ್ಲಿ ಮಾರುಕಟ್ಟೆ ಪೈಪೋಟಿಯನ್ನು ಎದುರಿಸುವ ತಂತ್ರಗಾರಿಕೆ ಅದು. ಸರಿ, ಹಾಗಾದ್ರೆ ಮಂಗಳ ಗ್ರಹವನ್ನು ನಾವು ಒಂದು ದೊಡ್ಡ ಮಲ್ಟಿನ್ಯಾಷನಲ್ ಕಂಪನಿಯ ಅತ್ಯಂತ ಆಕ್ರಮಣಕಾರಿ ಸಿಇಒಗೆ ಹೋಲಿಸಬಹುದಾ? ಸಿಇಒ ಹೋಲಿಕೆ ಇದು ಈ ಸನ್ನಿವೇಶಕ್ಕೆ ಕರಾರುವಾಗಿ ಒಪ್ತದೆ ಅಲ್ವಾ? ಆ ಸಿಇಒಗೆ ಕೇವಲ ರಿಸ್ಕ್ ತೆಗೆದುಕೊಳ್ಳೋದಷ್ಟೇ ಗೊತ್ತು. ಹೊಸ ಪ್ರಾಜೆಕ್ಟ್ ಶುರು ಮಾಡಬೇಕು, ಮಾರುಕಟ್ಟೆ ವಿಸ್ತರಿಸಬೇಕು, ಪ್ರತಿಸ್ಪರ್ಧಿಗಳನ್ನು ಹಿಂದಿಕ್ಬೇಕು, ಸದಾ ಇದೇ ತುಳಿತ. ಅದೇ ಗುಣ ಈ ರಾಶಿಯವರಿಗೂ ಇರುತ್ತೆ. ಸದಾ ಕ್ರಿಯಾಶೀಲರಾಗಿರ್ತಾರೆ ಅಂತ ಅರ್ಥ. ಹೌದು. ಮತ್ತು ಒಬ್ಬ ಆಕ್ರಮಣಕಾರಿ ಸಿಇಒಗೆ ಸರಿಯಾದ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಬೆಂಬಲ ಸಿಕ್ಕರೆ ಏನಾಗತ್ತೆ ಯೋಚಿಸಿ. ಆ ಕಂಪನಿ ಖಂಡಿತ ಪ್ರಗತಿಯ ಶಿಖರವೇರುತ್ತೆ. ಪಠ್ಯವು ಇದನ್ನೇ ಹೇಳ್ತಾ ಇರೋದು. ಮಂಗಳನಿಗೆ ಸೂರ್ಯ, ಚಂದ್ರ ಮತ್ತು ಗುರು ಅಂದ್ರೆ ಜುಪಿಟರ್ ಗ್ರಹಗಳು ಮಿತ್ರರು. ಓಹೋ, ಅಂದ್ರೆ ಜಾತಕದಲ್ಲಿ ಈ ಶಕ್ತಿಶಾಲಿ ಗ್ರಹಗಳು ಒಟ್ಟಾಗಿ ಕೆಲಸ ಮಾಡಿದಾಗ ಆ ಸಿಇಒಗೆ ಅಗತ್ಯವಿರುವ ಎಲ್ಲಾ ಸಂಪನ್ಮೂಲಗಳು, ಬಂಡವಾಳ ಮತ್ತು ಮಾರ್ಗದರ್ಶನ ಸಿಕ್ಕಂತಾಗ್ತದೆ. ವಾವ್! ಈ ಹಿನ್ನೆಲೆಯಲ್ಲಿ ನೋಡಿದಾಗ ಆ ವ್ಯಕ್ತಿಯ ಪ್ರತಿಯೊಂದು ಪ್ರಯತ್ನವೂ ಭಾರಿ ಲಾಭವನ್ನು ತಂದುಕೊಡುತ್ತದೆ ಅಲ್ವಾ? ಖಂಡಿತ. ಆ ಲಾಭದ ಪ್ರಮಾಣ ಎಷ್ಟಿರುತ್ತೆ ಅಂದ್ರೆ, ಮನೆಯಲ್ಲಿ ಸಂಪತ್ತು ಶಾಶ್ವತವಾಗಿ ನೆಲೆಯಾಗ್ತಾ ಇದೆ ಅಂತ ಲೇಖನಗಳು ಅತ್ಯಂತ ದೃಢವಾಗಿ ಹೇಳ್ತವೆ. ಹಣದ ಹರಿವಿಗೆ ಯಾವುದೇ ಕೊರತೆ ಇರುವುದಿಲ್ಲ. ಕೇವಲ ಹಣವಷ್ಟೇ ಅಲ್ಲ, ಸಮಾಜದಲ್ಲಿ ದೊಡ್ಡ ಮಟ್ಟದ ಗೌರವ, ಕೀರ್ತಿ ಮತ್ತು ಪ್ರಭಾವಶಾಲಿ ಸ್ಥಾನಮಾನ ಕೂಡ ಇವರನ್ನು ಹುಡುಕೊಂಡು ಬರುತ್ತೆ. ಅಂದ್ರೆ ಸಾಮಾನ್ಯ ಸ್ಥಿತಿಯಿಂದ ಕೋಟ್ಯಾಧಿಪತಿಯಾಗುವ ಹಾದಿ ಸುಗಮವಾಗುತ್ತೆ. ಆದರೆ
ಆಮ್, ಇಲ್ಲಿ ನನ್ನದೊಂದು ದೊಡ್ಡ ಪ್ರಶ್ನೆ ಇದೆ. ಹೇಳಿ. ಮೇಷರಾಶಿಯವರ ಅಧಿಪತಿ ಹುಟ್ಟಿದಾಗಿನಿಂದಲೂ ಮಂಗಳನೇ ಆಗಿರ್ತಾನೆ ಅಲ್ವಾ? ಹೌದು, ಅದು ಬದಲಾಗುವುದಿಲ್ಲ. ಆ ಸಿಇಒ ಗುಣಲಕ್ಷಣಗಳು ಅವರಲ್ಲಿ ಮೊದಲಿನಿಂದಲೂ ಇರ್ತವೆ. ಹಾಗಾದ್ರೆ ದಿಢೀರನೆ ಈಗಲೇ ಈ ನಿರ್ದಿಷ್ಟ ಸಮಯದಲ್ಲೇ ಈ ಮಟ್ಟದ ಸಂಪತ್ತಿನ ಮಳೆ ಸುರಿಯಲು ಕಾರಣವೇನು? ಟೈಮಿಂಗ್ಸ್ ವಿಚಾರ ಅಲ್ವಾ? ಹೌದು, ಈ ಟೈಮಿಂಗ್ಸ್ ಇಲ್ಲಿ ಹೇಗೆ ಕೆಲಸ ಮಾಡ್ತಿದೆ? ಅಲ್ಲಿಗೆ ಜ್ಯೋತಿಷ್ಯದ ಅತ್ಯಂತ ಸಂಕೀರ್ಣವಾದ ಗೋಚಾರ ಅಥವಾ ಪ್ರಸ್ತುತ ಗ್ರಹಗಳ ಚಲನೆಯ ವಿಚಾರ ಬರೋದು. ಅಂದ್ರೆ ಈಗ ಆಕಾಶದಲ್ಲಿ ಆಗ್ತಿರುವ ಬದಲಾವಣೆಗಳ? ಹೌದು, ಆಕಾಶದಲ್ಲಿ ಈಗ ನಡೆಯುತ್ತಿರುವ ಕಾಸ್ಮಿಕ್ ಶಿಫ್ಟ್ಸ್ ಇದಕ್ಕೆ ಪ್ರಮುಖ ಕಾರಣ. ಪ್ರಸ್ತುತ ಅವಧಿಯಲ್ಲಿ ಒಂದು ಅಪರೂಪದ ಬುಧಾದಿತ್ಯ ರಾಜಯೋಗ ರೂಪುಗೊಳ್ತಿದೆ ಅಂತ ಮೂಲಗಳು ವಿವರಿಸುತ್ತವೆ. ಬುಧಾದಿತ್ಯ ರಾಜಯೋಗ, ಇದ್ರ ಹಿಂದಿರುವ ಆಕಾಶದ ನಕ್ಷೆಯನ್ನು ಸ್ವಲ್ಪ ಬಿಡಿಸಿ ಹೇಳ್ತೀರಾ? ಖಂಡಿತ. ಬುಧ ಮತ್ತು ಸೂರ್ಯ ಮೀನ ರಾಶಿಯಲ್ಲಿ ಒಟ್ಟಾಗಿ ಚಲಿಸ್ತಿದ್ದಾರೆ. ಅದೇ ಸಮಯದಲ್ಲಿ ಶುಕ್ರ ಮತ್ತು ಶನಿ ಕೂಡ ಏನೋ ಸಂಯೋಗ ನಿರ್ಮಿಸ್ತಿದ್ದಾರೆ ಅಂತ ಓದಿದೆ. ಹೌದು, ಶುಕ್ರ ಮತ್ತು ಶನಿ ಕುಂಭರಾಶಿಯಲ್ಲಿ ಒಂದು ಬಲವಾದ ಸಂಯೋಗವನ್ನು ನಿರ್ಮಿಸಿದ್ದಾರೆ. ಇದು ಕೇವಲ ಒಂದೆರಡು ಗ್ರಹಗಳ ಆಟವಲ್ಲ, ಇದೊಂದು ಸಂಪೂರ್ಣ ಗ್ರಹಗಳ ಒಕ್ಕೂಟ. ಆದ್ರೆ ಈ ಬುಧಾದಿತ್ಯ ರಾಜಯೋಗದ ಹಿಂದಿನ ತರ್ಕವನ್ನು ಸ್ವಲ್ಪ ಸರಳವಾಗಿ ವಿವರಿಸ್ಬೋದಾ? ಸಿಂಪಲ್ ಆಗಿ ಹೇಳೋದಾದ್ರೆ, ಅಂದ್ರೆ ಬುಧ ಮತ್ತು ಸೂರ್ಯ ಒಟ್ಟಾಗೋದಕ್ಕೂ ಪ್ರಾಕ್ಟಿಕಲ್ ಆಗಿ ವ್ಯಕ್ತಿಯೊಬ್ಬನಿಗೆ ಬಿಸ್ನೆಸ್ನಲ್ಲಿ ಲಾಭ ಬರೋದಕ್ಕೂ ಇರುವ ಲಿಂಕ್ ಏನು? ನೋಡಿ, ಬುಧ ಗ್ರಹವನ್ನು ಜ್ಯೋತಿಷ್ಯದಲ್ಲಿ ಬುದ್ಧಿಮತ್ತೆ, ಸಂವಹನ ಕೌಶಲ್ಯ, ವ್ಯಾಪಾರ ಮತ್ತು ಲೆಕ್ಕಾಚಾರಗಳ ಸಂಕೇತ ಅಂತ ಪರಿಗಣಿಸಲಾಗುತ್ತದೆ. ಸರಿ. ಇನ್ನು ಸೂರ್ಯನು ಅಧಿಕಾರ, ಪ್ರಖರತೆ ಮತ್ತು ಆಡಳಿತದ ಸಂಕೇತ. ಓಹೋ, ಇವೆರಡು ಮೀನರಾಶಿಯಲ್ಲಿ ಸೇರಿದಾಗ ಬುದ್ಧಿವಂತಿಕೆ ಮತ್ತು ಅಧಿಕಾರ ಎರಡೂ ಒಗ್ಗೂಡುತ್ತವೆ. ಅಂದ್ರೆ ಅತ್ಯಂತ ಚಾಣಾಕ್ಷ ತಂತ್ರಜ್ಞನೊಬ್ಬನು ನೇರವಾಗಿ ರಾಜನ ಪಕ್ಕದಲ್ಲಿ ಕುಳಿತು ಸಲಹೆ ನೀಡಿದಂತೆ. ಎಕ್ಸಾಕ್ಟ್ಲಿ. ವ್ಯಕ್ತಿಯು ತೆಗೆದುಕೊಳ್ಳುವ ಪ್ರತಿಯೊಂದು ನಿರ್ಧಾರವೂ ಅತ್ಯಂತ ನಿಖರವಾಗಿರುತ್ತದೆ. ಅದ್ಭುತ. ಇನ್ನು ಆ ಕುಂಭರಾಶಿಯಲ್ಲಿರುವ ಶುಕ್ರ ಮತ್ತು ಶನಿಯ ಸಂಯೋಗವನ್ನು ಹೇಗೆ ವಿಶ್ಲೇಷಿಸಬಹುದು? ಶುಕ್ರನು ಐಷಾರಾಮಿ ಜೀವನ, ಸಂಪತ್ತು ಮತ್ತು ಸೌಂದರ್ಯದ ಕಾರಕ. ಶನಿಯು ಶಿಸ್ತು, ಕಠಿಣ ಪರಿಶ್ರಮ ಮತ್ತು ಸ್ಥಿರತೆಯನ್ನು ಪ್ರತಿನಿಧಿಸ್ತಾನೆ. ಈಗ ನನಗೆ ಆ ಲಿಂಕ್ ಸಿಗ್ತಾ ಇದೆ. ಹೇಗೆ? ನಾವು ಆಗಲೇ ಮಂಗಳನನ್ನು ಆಕ್ರಮಣಕಾರಿ ಸಿಇಒ ಅಂದೆವು. ಹೌದು. ಶುಕ್ರನು ಕಂಪನಿಗೆ ಬರುವ ಅಪಾರ ಪ್ರಮಾಣದ ಲಾಭವಾದರೆ, ಈ ಶನಿ ಗ್ರಹವು ಆ ಕಂಪನಿಯ ಅತ್ಯಂತ ಕಟ್ಟುನಿಟ್ಟಿನ ಶಿಸ್ತಿನ ಸಿಎಫ್ಒ ಇದ್ದ ಹಾಗೆ. ಚೀಫ್ ಫೈನಾನ್ಷಿಯಲ್ ಆಫೀಸರ್. ನಿಖರವಾದ ವಿಶ್ಲೇಷಣೆ ಅಲ್ವಾ? ಸಿಇಒ ತರುವ ಲಾಭವನ್ನು ಎಲ್ಲೆಂದರಲ್ಲಿ ಖರ್ಚು ಮಾಡಲು ಬಿಡದೆ ಅದನ್ನು ಸರಿಯಾಗಿ ಹೂಡಿಕೆ ಮಾಡಿ ಸ್ಥಿರವಾದ ಆಸ್ತಿಯನ್ನಾಗಿ ಪರಿವರ್ತಿಸುವ ಕೆಲಸವನ್ನು ಈ ಶನಿ ಮಾಡ್ತಾನೆ. ಹೌದು, ಆ ಸಿಎಫ್ಒ ಪಾತ್ರವೇ ಇಲ್ಲಿ ಅತ್ಯಂತ ನಿರ್ಣಾಯಕ. ಕೇವಲ ಹಣ ಬಂದ್ರೆ ಸಾಲ್ದು ಗೊತ್ತಾ, ಅದು ಉಳಿಬೇಕು. ನಿಜ. ಈ 4 ಗ್ರಹಗಳ ಅಂದ್ರೆ ಸೂರ್ಯ, ಬುಧ, ಶುಕ್ರ, ಶನಿ ಇವುಗಳ ಸಂಕೀರ್ಣವಾದ ನೃತ್ಯದಿಂದಾಗಿ ಜೀವನದ ಕೇವಲ ಒಂದೇ ಆಯಾಮದಲ್ಲಿ ಅಲ್ಲ, ಏಕಕಾಲದಲ್ಲಿ ಅನೇಕ ಕ್ಷೇತ್ರಗಳಲ್ಲಿ ಯಶಸ್ಸು ಒಲಿಯುತ್ತದೆ. ಆರ್ಥಿಕ ಮುನ್ನಡೆ, ಉದ್ಯೋಗದಲ್ಲಿ ಬಡ್ತಿ, ವ್ಯವಹಾರದಲ್ಲಿ ಲಾಭದ ಜೊತೆಗೆ ಕೌಟುಂಬಿಕ ಶಾಂತಿಯೂ ಲಭಿಸುತ್ತದೆ. ಇದು ಸಕಾರಾತ್ಮಕ ಶಕ್ತಿಯ ಒಂದು ಪರ್ಫೆಕ್ಟ್ ಸ್ಟಾರ್ಮ್ ಇದ್ದ ಹಾಗೆ. ದೈನಂದಿನ ಜೀವನದಲ್ಲಿ ಈ ಪರ್ಫೆಕ್ಟ್ ಸ್ಟಾರ್ಮ್ ಹೇಗೆ ಕಾಣಿಸುತ್ತೆ ಅನ್ನೋದನ್ನು ಮೂಲ ಪಠ್ಯವು ಬಹಳ ವಿವರವಾಗಿ ಪಟ್ಟಿ ಮಾಡಿದೆ. ಹೌದು, ಇದು ಕೇವಲ ಗ್ರಹಗಳ ಅಮೂರ್ತ ಕಲ್ಪನೆ ಆಗಿ ಉಳಿದಿಲ್ಲ ಅಲ್ವಾ? ಖಂಡಿತ ಇಲ್ಲ. ಹೊಸ ಮನೆ ಅಥವಾ ನಿವೇಶನ ಖರೀದಿಸುವ ಯೋಗ, ಆಫೀಸ್ನಲ್ಲಿ ಬಹುಕಾಲದಿಂದ ಕಾಯ್ತಿದ್ದ ಪ್ರಮೋಷನ್ ಸಿಗುವುದು, ಬಿಸಿನೆಸ್ ಮಾಡ್ತಿರೋರಿಗೆ ನಿರೀಕ್ಷೆಗೂ ಮೀರಿದ ಲಾಭ ಬರುವುದು, ಇವೆಲ್ಲವೂ ಪ್ರಾಕ್ಟಿಕಲ್ ಆದ ಬದಲಾವಣೆಗಳು. ಅದರಲ್ಲೂ ಎಲ್ಲಿಯೋ ಸಿಲುಪಿ ಬಿದ್ದಿದ್ದ, ಇನ್ನು ಬರುವುದೇ ಇಲ್ಲ ಅಂತ ಕೈಬಿಟ್ಟಿದ್ದ ಹಣ ಕೂಡ ಈ ಸಮಯದಲ್ಲಿ ವಾಪಸ್ ಬರ್ತದೆ ಅಂತ ಹೇಳಲಾಗಿದೆ. ಅಷ್ಟೇ ಅಲ್ಲ, ಆಸ್ತಿ ವಿವಾದಗಳ ಬಗ್ಗೆಯೂ ಬಹಳ ನಿರ್ದಿಷ್ಟವಾದ ಉಲ್ಲೇಖಗಳಿವೆ ಇದರಲ್ಲಿ. ಅಂದ್ರೆ ಕೌಟುಂಬಿಕ ವ್ಯಾಜ್ಯಗಳ? ಹೌದು. ಕುಟುಂಬದಲ್ಲಿ ವರ್ಷಗಳಿಂದ ನಡೀತಿದ್ದ ಆಸ್ತಿ ವ್ಯಾಜ್ಯಗಳು ಹಿರಿಯರ ಮಧ್ಯಪ್ರವೇಶದಿಂದ ಅಥವಾ ಕೋರ್ಟಿನ ಆಚೆಗಿನ ರಾಜಿ ಸಂಧಾನದ ಮೂಲಕ ಸುಖಾಂತ್ಯ ಕಾಣುತ್ತವೆ. ನ್ಯಾಯಾಲಯದಲ್ಲಿರುವ ಪ್ರಕರಣಗಳೂ ಕೂಡ ವ್ಯಕ್ತಿಯ ಪರವಾಗಿ ತೀರ್ಪಾಗುವ ಬಲವಾದ ಸಾಧ್ಯತೆಗಳಿವೆ ಅಲ್ವಾ? ನಿಜ. ವ್ಯಕ್ತಿಯು ಹಾಕುವ ಕಠಿಣ ಪರಿಶ್ರಮಕ್ಕೆ 10 ಪಟ್ಟು ಹೆಚ್ಚಿನ ಲಾಭ ಸಿಗುವ ಸಮಯವಿದು ಅಂತ ಪಠ್ಯವು ಖಚಿತವಾಗಿ ನುಡಿಯುತ್ತದೆ. ಮಾರುಕಟ್ಟೆಯ ಗಾಳಿ ಸಂಪೂರ್ಣವಾಗಿ ಇವರ ಪರವಾಗಿ ಬೀಸತೊಡಗುತ್ತದೆ. ಇಲ್ಲಿ ಮತ್ತೊಂದು ಅಚ್ಚರಿಯ ವಿಚಾರ ಇದೆ. ಕೇವಲ ಸ್ನೇಹಿತರು ಬೆಂಬಲಿಸುವುದಲ್ಲ, ಶತ್ರುಗಳ ಬಗ್ಗೆ ಹೇಳ್ತಾ ಇದ್ದೀರಾ? ಹೌದು. ನಿನ್ನೆವರೆಗೂ ವಿರೋಧಿಗಳಾಗಿದ್ದವರು, ಆ ಶತ್ರುಗಳು ಕೂಡ ಈ ವ್ಯಕ್ತಿಯ ಬೆಳವಣಿಗೆ ನೋಡಿ ಮನಸ್ಸು ಬದಲಾಯಿಸಿ ಸ್ನೇಹಿತರಾಗುವ ವಾತಾವರಣ ನಿರ್ಮಾಣವಾಗುತ್ತೆ ಅಂತೆ. ಯಶಸ್ಸು ಅನ್ನೋದು ಜನರ ದೃಷ್ಟಿಕೋನವನ್ನು ಹೇಗೆ ಬದಲಾಯಿಸುತ್ತೆ ಅನ್ನೋದಕ್ಕೆ ಇದೊಂದು ದೊಡ್ಡ ನಿದರ್ಶನ. ಖಂಡಿತ. ಆದ್ರೆ
ಈ ಅದೃಷ್ಟದ ಕಥೆಯಲ್ಲಿ ಒಂದು ಟ್ವಿಸ್ಟ್ ಇದೆ. ಇಲ್ಲಿ ವಿಷಯ ನಿಜವಾಗ್ಲೂ ಕುತೂಹಲಕಾರಿಯಾಗುತ್ತದೆ. ಅಂದ್ರೆ ಆ ಎಚ್ಚರಿಕೆಯ ಗಂಟೆಗಳು. ಎಕ್ಸಾಕ್ಟ್ಲಿ. ಇಷ್ಟೆಲ್ಲ ಭರವಸೆಗಳನ್ನು ನೀಡುವ ಲೇಖನಗಳು ಒಂದು ಕಡೆ ಹಣೆಬರಹವೇ ಬದಲಾಗುತ್ತೆ ಎನ್ನುತ್ತವೆ, ಇನ್ನೊಂದು ಕಡೆ ವೆಚ್ಚಗಳ ಮೇಲೆ ಕಟ್ಟುನಿಟ್ಟಿನ ನಿಯಂತ್ರಣ ಇರ್ಲೇಬೇಕು, ಇಲ್ಲದಿದ್ರೆ ದುಡ್ಡು ಕೈಯಲ್ಲಿ ನಿಲ್ಲೋದಿಲ್ಲ ಅಂತ ಎಚ್ಚರಿಸ್ತವೆ. ಈ ವಿರೋಧಾಭಾಸಮೇ ಈ ಜ್ಯೋತಿಷ್ಯ ಪಠ್ಯದ ಅತಿದೊಡ್ಡ ಸೌಂದರ್ಯ ಅಂತ ನಾನು ಹೇಳ್ತೀನಿ. ಅಂದ್ರೆ ಇದು ಕೇವಲ ಕುರುಡು ಅದೃಷ್ಟವನ್ನು ಪ್ರತಿಪಾದಿಸ್ತಾ ಇಲ್ಲ. ಇಲ್ಲವೇ ಇಲ್ಲ. ಯಶಸ್ಸು ಮತ್ತು ಸಂಪತ್ತು ಒಮ್ಮೆಲೇ ಬಂದಾಗ ಮನುಷ್ಯನ ಮನೋಭಾವ ಹೇಗೆ ಬದಲಾಗುತ್ತದೆ ಎಂಬುದರ ಆಳವಾದ ಅರಿವು ಈ ಲೇಖನಗಳಲ್ಲಿದೆ. ಆದಾಯ ಹೆಚ್ಚಾದ ತಕ್ಷಣ ಐಷಾರಾಮಿ ಜೀವನದತ್ತ ಆಕರ್ಷಿತರಾಗಿ ದುಂದುವೆಚ್ಚ ಮಾಡುವುದು ಮಾನವನ ಸಹಜ ಗುಣ ಅಲ್ವಾ? ಅದನ್ನೇ ಪಠ್ಯ ಎಚ್ಚರಿಸುತ್ತಿದೆ. ನೀವು ಎಷ್ಟೇ ಕೋಟಿ ಸಂಪಾದಿಸಿದರೂ ಆರ್ಥಿಕ ಶಿಸ್ತು ಇಲ್ಲದಿದ್ರೆ ಅದೆಲ್ಲವೂ ಶೂನ್ಯವಾಗುತ್ತದೆ. ಜೊತೆಗೆ ಶತ್ರುಗಳ ಬಗ್ಗೆಯೂ ಎಚ್ಚರ ಇರಬೇಕು ಅಂತ ಹೇಳಲಾಗಿದೆ. ನಿಮ್ಮ ಭವಿಷ್ಯದ ಯೋಜನೆಗಳನ್ನು, ಬಿಸ್ನೆಸ್ ಸೀಕ್ರೆಟ್ಸ್ಗಳನ್ನು ಗುಪ್ತವಾಗಿಡಿ ಅನ್ನೋ ಕಟ್ಟುನಿಟ್ಟಿನ ಸೂಚನೆ ಇದೆ. ದಾಂಪತ್ಯ ಜೀವನದ ಬಗ್ಗೆಯೂ ಒಂದು ಎಚ್ಚರಿಕೆ ಇದೆ ನೋಡಿ. ಸಣ್ಣಪುಟ್ಟ ತಪ್ಪು ತಿಳುವಳಿಕೆಗಳು ಬರಬಹುದು, ಆದ್ರೆ ಈ ಮೂಲಗಳು ಕೇವಲ ಭವಿಷ್ಯವಾಣಿಯನ್ನು ಹೇಳ್ತಾ ಇಲ್ಲ. ಮತ್ತೆ ಅದೃಷ್ಟ ಒಲೆದು ಬಂದಾಗ ಅದನ್ನು ನಿಭಾಯಿಸಲು ಬೇಕಾದ ಹಣಕಾಸು ಮತ್ತು ಸಂಬಂಧಗಳ ನಿರ್ವಹಣೆಯ ಮ್ಯಾನೇಜ್ಮೆಂಟ್ ಕ್ಲಾಸ್ ತೆಗೆದುಕೊಳ್ಳುತ್ತಿರುವಂತೆ ಭಾಸವಾಗುತ್ತದೆ. ಆ ಮಾತು ಅಕ್ಷರಶಃ ಸತ್ಯ. ಒಂದು ರೀತಿಯಲ್ಲಿ ಇದು ಡಿಟರ್ಮಿನಿಸಂ, ಅಂದ್ರೆ ಮೊದಲೇ ಬರೆಯಲ್ಪಟ್ಟ ಹಣೆಬರಹ, ಮತ್ತು ಫ್ರೀ ವಿಲ್, ಅಂದ್ರೆ ಮನುಷ್ಯನ ಸ್ವಂತ ನಿರ್ಧಾರಗಳು. ಇವೆರಡರ ನಡುವೆ ಒಂದು ಅದ್ಭುತವಾದ ಸೇತುವೆಯನ್ನು ಕಟ್ಟುತ್ತದೆ. ಹೌದು. ಗ್ರಹಗಳು ಆಕಾಶದಲ್ಲಿ ಅನುಕೂಲಕರವಾಗಿ ನಿಂತು ಅಪಾರವಾದ ಅವಕಾಶಗಳನ್ನು ತಂದು ಬಾಗಿಲಿಗೆ ನಿಲ್ಲಿಸಬಹುದು. ಆದರೆ ಬಾಗಿಲು ತೆಗೆದು ಆ ಅವಕಾಶವನ್ನು ಒಳಗೆ ಕರೆದುಕೊಳ್ಳುವುದು, ಬಂದ ಸಂಪತ್ತನ್ನು ಸರಿಯಾಗಿ ನಿರ್ವಹಿಸುವುದು ಸಂಪೂರ್ಣವಾಗಿ ಮನುಷ್ಯನ ಸ್ವಂತ ವಿವೇಚನೆಗೆ ಬಿಟ್ಟ ವಿಚಾರ. ಜಾತಕದಲ್ಲಿ ಮಂಗಳ ಬಲವಾಗಿದ್ದಾನೆ ಅಂದ್ರೆ ಕೇವಲ ಎನರ್ಜಿ ಇದೆ ಎಂದರ್ಥ. ಆ ಎನರ್ಜಿಯನ್ನು ಆಸ್ತಿ ಮಾಡಲು ಬಳಸುತ್ತೀರೋ ಅಥವಾ ಅಹಂಕಾರದಿಂದ ಹಾಳು ಮಾಡ್ಕೊಳ್ತೀರೋ ಅನ್ನೋದು ನಿಮ್ಮ ಕೈಯಲ್ಲಿದೆ. ಅಂದ್ರೆ ಇದೊಂಥರ ಕುಂಭದ್ರೋಣ ಮಳೆ ಸುರಿಯುತ್ತಿರುವ ಹಾಗೆ. ಮಳೆ ಬರೋದು ಪ್ರಕೃತಿಯ ಅಥವಾ ಅದೃಷ್ಟದ ಕೊಡುಗೆ. ಹೌದು. ಆದ್ರೆ ಮನೆಯ ಛಾವಣಿಯನ್ನು ಭದ್ರಪಡಿಸಿಕೊಂಡು ಆ ನೀರನ್ನು ದೊಡ್ಡ ಟ್ಯಾಂಕ್ನಲ್ಲಿ ಸಂಗ್ರಹಿಸಿಟ್ಟುಕೊಳ್ಳುವುದು ನಮ್ಮ ಶಿಸ್ತು. ಟ್ಯಾಂಕ್ಗೆ ತೂತಿದ್ರೆ ಆಕಾಶವೇ ಹರಿದು ಬಿದ್ರೂ ಪ್ರಯೋಜನವಿಲ್ಲ. ಆ ಹೋಲಿಕೆ ಬಹಳ ಚೆನ್ನಾಗಿದೆ. ಈ ಲೇಖನಗಳು ನೀಡುತ್ತಿರುವ ಎಚ್ಚರಿಕೆಗಳು ಆ ತೂತುಗಳನ್ನು ಮುಚ್ಚುವ ಕೆಲಸ ಮಾಡಲು ಹೇಳ್ತಾ ಇವೆ. ನಿಜ. ಇದೇ ಕಾರಣಕ್ಕಾಗಿ ಈ ಯಶಸ್ಸನ್ನು ಕಾಯ್ದುಕೊಳ್ಳಲು ಕೇವಲ ಲೌಕಿಕ ಎಚ್ಚರಿಕೆಗಳನ್ನು ಮಾತ್ರವಲ್ಲದೆ ಕೆಲವು ನಿರ್ದಿಷ್ಟ ಆಧ್ಯಾತ್ಮಿಕ ಮತ್ತು ಮಾನಸಿಕ ಪರಿಹಾರಗಳನ್ನು ಕೂಡ ಈ ಪಠ್ಯಗಳು ಕಡ್ಡಾಯವಾಗಿ ಸೂಚಿಸ್ತವೆ. ಆ ರೆಮಿಡೀಸ್ ಬಗ್ಗೆ ಹೇಳ್ತಾ ಇದ್ದೀರಾ? ಹೌದು. ಹಠಾತ್ ಯಶಸ್ಸು ತರುವ ಮಾನಸಿಕ ತಳಮಳವನ್ನು ಈ ಪರಿಹಾರಗಳು ಸಮತೋಲನಕ್ಕೆ ತರ್ತವೆ. ಈ ಪರಿಹಾರಗಳ ವಿಭಾಗವನ್ನು ನಾವು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಬೇಕು. ಲೇಖನಗಳು ಕೆಲವು ನಿರ್ದಿಷ್ಟ ಆಚರಣೆಗಳನ್ನು ಪಟ್ಟಿ ಮಾಡಿದ್ವಿ ಅಲ್ವಾ? ಉದಾಹರಣೆಗೆ ಬುಧವಾರದಂದು ಉಪವಾಸ ಮಾಡುವುದು ಮತ್ತು ಪ್ರತಿದಿನ ವಿಷ್ಣು ಸಹಸ್ರನಾಮ ಪಠಣ ಮಾಡುವುದು. ಕೇವಲ ಧಾರ್ಮಿಕ ಆಚರಣೆಗಳಾಗಿ ನೋಡದೆ ಇದರ ಹಿಂದಿರುವ ಮನೋವಿಜ್ಞಾನವನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸೋಣ. ಖಂಡಿತ. ಒಬ್ಬ ವ್ಯಕ್ತಿ ಇದ್ದಕ್ಕಿದ್ದಂತೆ ವಿಪರೀತ ಹಣ ಮತ್ತು ಯಶಸ್ಸನ್ನು ಕಂಡಾಗ ಅವನಲ್ಲಿ ಅಹಂಕಾರ ಮತ್ತು ಎಲ್ಲವನ್ನೂ ಅನುಭವಿಸಬೇಕು ಅನ್ನೋ ಆತುರ ಬರುವುದು ಸಹಜ. ಇಂಥ ಸಮಯದಲ್ಲಿ ಉಪವಾಸ ಮಾಡುವುದು ಅಂದ್ರೆ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ತನ್ನ ಆಸೆಗಳಿಗೆ ತಾನೇ ಒಂದು ಬ್ರೇಕ್ ಹಾಕಿದಂತೆ ಅಲ್ಲವೇ? ಹೌದು. ಉಪವಾಸವು ಮನುಷ್ಯನಿಗೆ ನಿಯಂತ್ರಣವನ್ನು ಕಲಿಸುತ್ತದೆ. ನನಗೆ ಎಲ್ಲವೂ ಲಭ್ಯವಿದ್ದರೂ ನಾನು ನನ್ನ ಇಚ್ಛಾಶಕ್ತಿಯಿಂದ ಅದರಿಂದ ದೂರವಿರಬಲ್ಲೆ ಅನ್ನೋ ಶಿಸ್ತನ್ನು ಅದು ಬೆಳೆಸುತ್ತದೆ. ಅದ್ಭುತ. ಇನ್ನು ಆ ವಿಷ್ಣು ಸಹಸ್ರನಾಮ ಅಥವಾ ಸುಂದರಕಾಂಡ, ಶ್ರೀರಾಮ ರಕ್ಷಾ ಸ್ತೋತ್ರಗಳ ಪಠಣದ ವಿಚಾರಕ್ಕೆ ಬಂದ್ರೆ, ಇವು ಮನಸ್ಸನ್ನು ಕೇಂದ್ರೀಕರಿಸುವ ಅಂದ್ರೆ ಫೋಕಸ್ ಮಾಡುವ ಸಾಧನಗಳು. ಅಂದ್ರೆ ಮೆಡಿಟೇಷನ್ ತರಹ. ಹೌದು. ವಿಪರೀತ ಚಟುವಟಿಕೆಗಳ ನಡುವೆ ದಿನದ ಸ್ವಲ್ಪ ಸಮಯವನ್ನು ಏಕಾಗ್ರತೆಗಾಗಿ ಮೀಸಲಿಡುವುದರಿಂದ ಆಲೋಚನೆಗಳಲ್ಲಿ ಸ್ಪಷ್ಟತೆ ಬರುತ್ತದೆ. ಆಗ ತೆಗೆದುಕೊಳ್ಳುವ ನಿರ್ಧಾರಗಳು ಗಡಿಬಿಡಿಯಿಂದ ಕೂಡಿರದೆ ಪ್ರಬುದ್ಧವಾಗಿರುತ್ತವೆ. ಎಕ್ಸಾಕ್ಟ್ಲಿ. ಇದನ್ನೇ ಪಠ್ಯವು ಮಾನಸಿಕ ಶಾಂತಿ ಮತ್ತು ಅಡೆತಡೆಗಳ ನಿವಾರಣೆ ಅಂತ ಕರೀತದೆ. ಇನ್ನು ಆ ರುದ್ರಾಕ್ಷಿ ಧಾರಣೆಯ ಬಗ್ಗೆಯೂ ಲೇಖನಗಳಲ್ಲಿ ಸುದೀರ್ಘವಾದ ವಿವರಣೆ ಇದೆ. ಮೇಷರಾಶಿಗೆ ಸೇರಿದವರಿಗಾಗಿಯೇ ನಕ್ಷತ್ರಗಳ ಆಧಾರದ ಮೇಲೆ ಇದನ್ನು ವಿಂಗಡಿಸಲಾಗಿದೆ. ಹೌದು. ಸಾಮಾನ್ಯವಾಗಿ ಮೇಷರಾಶಿಯವರು ನವಮುಖಿ ರುದ್ರಾಕ್ಷಿಯನ್ನು ಧರಿಸುವುದು ಶುಭ ಅಂತ ಹೇಳಲಾಗಿದೆ. ಆದ್ರೆ ಅದೇ ರಾಶಿಯ ಭರಣಿ ನಕ್ಷತ್ರದಲ್ಲಿ ಜನಿಸಿದವರು ಷಣ್ಮುಖಿ ರುದ್ರಾಕ್ಷಿಯನ್ನು ಮತ್ತು ಕೃತಿಕಾ ನಕ್ಷತ್ರದವರು ಏಕಮುಖಿ ಅಥವಾ ದ್ವಾದಶಮುಖಿ ರುದ್ರಾಕ್ಷಿಯನ್ನು ಧರಿಸಬೇಕಂತೆ.
ಈ ಆಚರಣೆಗಳು ವ್ಯಕ್ತಿಯ ಆತ್ಮವಿಶ್ವಾಸವನ್ನು ಹೇಗೆ ಹೆಚ್ಚಿಸುತ್ತವೆ ಎಂಬುದರ ಬಗ್ಗೆ ಏನು ಹೇಳ್ತೀರಿ? ನೋಡಿ, ರುದ್ರಾಕ್ಷಿ ಧಾರಣೆ ಅಥವಾ ಯಾವುದೇ ಇಂತಹ ವಸ್ತುಗಳನ್ನು ಧರಿಸುವುದು ಮನೋವಿಜ್ಞಾನದ ಪ್ರಕಾರ ಒಂದು ಆಂಕರ್, ಅಂದ್ರೆ ನಿರಂತರ ನೆನಪಿನ ಸಾಧನವಾಗಿ ಕೆಲಸ ಮಾಡ್ತದೆ. ಓಹೋ, ಅಂದ್ರೆ ಅದು ನಮ್ಮ ಮೈ ಮೇಲಿದ್ದಾಗ ನಮಗೆ ಒಂದು ಜ್ಞಾಪಕ. ಹೌದು, ಅದು ಚರ್ಮಕ್ಕೆ ತಾಗಿದಾಗೆಲ್ಲ ವ್ಯಕ್ತಿಗೆ ತನ್ನ ಗುರಿ, ತನ್ನ ಶಿಸ್ತು ಮತ್ತು ತಾನು ಪಾಲಿಸಬೇಕಾದ ಎಚ್ಚರಿಕೆಗಳ ನೆನಪಾಗುತ್ತದೆ. ಇದು ಮನುಷ್ಯನಿಗೆ ಒಂದು ರಕ್ಷಣಾತ್ಮಕ ಭಾವನೆಯನ್ನು ನೀಡುತ್ತೆ ಅಲ್ವಾ? ಖಂಡಿತ. ಇದರಿಂದ ಅವನ ನಡವಳಿಕೆಯಲ್ಲಿ ಸಹಜವಾಗಿಯೇ ಧೈರ್ಯ ಮತ್ತು ಸ್ಥಿರತೆ ಮೂಡುತ್ತದೆ. ಪಠ್ಯವು ಶುಭ ದಿನಗಳ ಬಗ್ಗೆಯೂ ಹೇಳ್ತದೆ ಅಲ್ವಾ? ಮಂಗಳವಾರ, ಗುರುವಾರ ಮತ್ತು ಭಾನುವಾರ ಹೊಸ ಕೆಲಸಗಳಿಗೆ ಉತ್ತಮ ಅಂತ. ಆದರೆ ಶುಕ್ರವಾರ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ 2 ಬಾರಿ ಯೋಚಿಸಬೇಕು. 1 ಮತ್ತು 9 ಅದೃಷ್ಟ ಸಂಖ್ಯೆಗಳು. ಇವೆಲ್ಲವೂ ವ್ಯಕ್ತಿಯ ದೈನಂದಿನ ಜೀವನಕ್ಕೆ ಒಂದು ವ್ಯವಸ್ಥಿತವಾದ ಚೌಕಟ್ಟನ್ನು ಒದಗಿಸುತ್ತದೆ. ನಿಜ. ಇಲ್ಲಿ ನನ್ನ ಗಮನ ಸೆಳೆದ ಮತ್ತೊಂದು ಅತ್ಯಂತ ಪ್ರಮುಖವಾದ ಅಂಶ ಏನಂದ್ರೆ ದಾನ ಧರ್ಮಗಳ ಬಗ್ಗೆ ಇರುವ ಉಲ್ಲೇಖ. ಹೌದು, ಅದು ಬಹಳ ಮುಖ್ಯವಾದದ್ದು. ಲೇಖನಗಳು ಬಹಳ ಸ್ಪಷ್ಟವಾಗಿ ಅನಾಥಾಲಯದ ಮಕ್ಕಳಿಗೆ, ಬಡವರಿಗೆ ದಾನ ಮಾಡಿ ಅಂತ ಹೇಳ್ತವೆ. ಕೇವಲ ಹಣ ಸಂಪಾದಿಸಿ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಿಸ್ಕೊಳ್ಳಿ ಅಂತ ಇವು ಹೇಳ್ತಾ ಇಲ್ಲ. ಗಳಿಕೆಯ ಜೊತೆಗೆ ಒಳ್ಳೆಯ ಕಾರ್ಯಗಳನ್ನು ಮಾಡುವುದರಿಂದ ಮಾತ್ರ ನಿಜವಾದ ಸಮೃದ್ಧಿ ಉಂಟಾಗುತ್ತೆ ಅನ್ನೋ ವಾಕ್ಯ ಇಲ್ಲಿದೆ. ಇದು ಈ ಇಡೀ ಜ್ಯೋತಿಷ್ಯ ಪ್ರಬಂಧದ ಅತಿದೊಡ್ಡ ಪಾಠ ಎನ್ನಬಹುದು. ವ್ಯಕ್ತಿಯೊಬ್ಬ ಉನ್ನತ ಸ್ಥಾನಕ್ಕೆ ಹೋದಾಗ ಸಮಾಜದಿಂದ ಕಡಿದುಕೊಳ್ಳುವ ಅಪಾಯ ಇರತ್ತೆ ಹೊತ್ತಾ? ಹೌದು, ಅಹಂಕಾರ ಬರಬಹುದು. ದಾನ ಮಾಡುವುದು ಆ ವ್ಯಕ್ತಿಯನ್ನು ಸಮಾಜದೊಂದಿಗೆ, ಕರುಣೆಯೊಂದಿಗೆ ಮರು ಸಂಪರ್ಕಿಸ್ತದೆ, ಅಂದ್ರೆ ರೀಕನೆಕ್ಟ್ ಮಾಡ್ತದೆ. ತಾನು ಬೆಳೆದ ಏಣಿಯನ್ನು ಮರೆಯದಿರಲು, ತನಗಿಂತ ಕಷ್ಟದಲ್ಲಿರುವವರನ್ನು ನೋಡಿ ಮಾನವೀಯತೆಯನ್ನು ಉಳಿಸಿಕೊಳ್ಳಲು ಇದು ಸಹಾಯ ಮಾಡ್ತದೆ. ಸಂಪತ್ತು ಅನ್ನೋದು ಕೇವಲ ಶೇಖರಿಸಿಡುವ ವಸ್ತುವಲ್ಲ, ಅದೊಂದು ಹರಿಯುವ ನದಿಯಿದ್ದಂತೆ. ಅದನ್ನು ಸಮಾಜದ ಒಳಿತಿಗೂ ಬಳಸಬೇಕು ಅನ್ನೋ ವಿಶಾಲ ದೃಷ್ಟಿಕೋನ ಇಲ್ಲಿದೆ. ಜೊತೆಗೆ ಕೇವಲ ಒಂದೇ ಆದಾಯದ ಮೂಲವನ್ನು ನೆಚ್ಚಿಕೊಳ್ಳದೆ ಹೂಡಿಕೆಯ ಹೊಸ ಮಾರ್ಗಗಳನ್ನು ಹುಡುಕಬೇಕು ಅನ್ನೋ ಆಧುನಿಕ ಫೈನಾನ್ಷಿಯಲ್ ಅಡ್ವೈಸ್ ಕೂಡ ಈ ಹಳೆ ಪಠ್ಯಗಳಲ್ಲಿ ಅಡಗಿದೆ ಅಲ್ವಾ? ಖಂಡಿತ ಅಡಗಿದೆ. ಹಾಗಾದ್ರೆ ನಾವು ಇಲ್ಲಿಯವರೆಗೆ ಚರ್ಚಿಸಿದ ಎಲ್ಲವನ್ನೂ ಒಗ್ಗೂಡಿಸಿ ನೋಡುವುದಾದ್ರೆ, ಲೇಖನಗಳು ಚಿತ್ರಿಸಿರುವ ಮೇಷರಾಶಿಯ ಭವಿಷ್ಯದ ನಕ್ಷೆ ಅತ್ಯಂತ ವಿಸ್ತಾರವಾಗಿದೆ. ಹೌದು, ಮೊದಲ ಹಂತದಲ್ಲಿ ಮಂಗಳನ ಎನರ್ಜಿ ಮತ್ತು ಕ್ರಿಯಾಶೀಲತೆ, ಜೊತೆಗೆ ಆಕಾಶದಲ್ಲಿ ಸೂರ್ಯ, ಬುಧ, ಶುಕ್ರ ಮತ್ತು ಶನಿಯರು ಒಟ್ಟಾಗಿ ಸೃಷ್ಟಿಸಿರುವ ಬುಧಾದಿತ್ಯ ರಾಜಯೋಗದ ಪ್ರಭಾವ, ಇವೆಲ್ಲವೂ ಸೇರಿ ಒಂದು ದೊಡ್ಡ ಆರ್ಥಿಕ ಜಿಗಿತಕ್ಕೆ ವೇದಿಕೆ ಸಿದ್ಧ ಮಾಡಿದೆ. ಇದರಿಂದ ಮನೆ, ಆಸ್ತಿ, ಬಡ್ತಿ, ವ್ಯಾಪಾರದಲ್ಲಿ ಅಭೂತಪೂರ್ವ ಯಶಸ್ಸು ಕಾದಿದೆ. ಇದು ಮೊದಲ ಹಂತ. ಇನ್ನು ಎರಡನೇ ಹಂತದಲ್ಲಿ ಈ ಯಶಸ್ಸನ್ನು ಉಳಿಸಿಕೊಳ್ಳುವ ಮ್ಯಾನೇಜ್ಮೆಂಟ್ ಪಾಠಗಳಿವೆ. ದುಂದುವೆಚ್ಚಕ್ಕೆ ಕಡಿವಾಣ, ರಹಸ್ಯಗಳ ಕಾಪಾಡುವಿಕೆ ಮತ್ತು ದಾಂಪತ್ಯದಲ್ಲಿನ ಸಂಯಮ. ಇವು ಆರ್ಥಿಕ ಮತ್ತು ಕೌಟುಂಬಿಕ ಸಮತೋಲನವನ್ನು ಕಾಯ್ದುಕೊಳ್ಳಲು ನೀಡಲಾದ ಎಚ್ಚರಿಕೆಗಳು. ಮತ್ತು ಅಂತಿಮವಾಗಿ ಉಪವಾಸ, ರುದ್ರಾಕ್ಷಿ ಧಾರಣೆ, ಸ್ತೋತ್ರ ಪಠಣ ಮತ್ತು ದಾನಧರ್ಮಗಳು. ಇವು ಆ ವ್ಯಕ್ತಿಯನ್ನು ಅಹಂಕಾರದಿಂದ ಮುಕ್ತವಾಗಿರಿಸಿ ಮಾನಸಿಕವಾಗಿ ನೆಲದ ಮೇಲೆ ನಿಲ್ಲುವಂತೆ ಮಾಡುವ ತಂತ್ರಗಳಾಗಿವೆ. ಅತ್ಯುತ್ತಮವಾದ ಸಾರಾಂಶ ಇದು. ಈ ಸಂಪೂರ್ಣ ವಿಶ್ಲೇಷಣೆಯ ನಂತರ ಈ ಲೇಖನಗಳನ್ನು ಆಳವಾಗಿ ಅಭ್ಯಸಿಸಿರುವ ನಮಗೆಲ್ಲರಿಗೂ ಕಾಡುವ ಒಂದು ಅಂತಿಮ ವಿಚಾರವನ್ನು ಮುಂದಿಡಬಯಸುತ್ತೇನೆ. ಹೇಳಿ. ಜ್ಯೋತಿಷ್ಯರ ಈ ಪಠ್ಯಗಳು ಮೇಷರಾಶಿಯವರ ಹಣೆಬರಹವೇ ಬದಲಾಗುತ್ತದೆ, ನಕ್ಷತ್ರಗಳು ನಿಮ್ಡೆ ಕೋಟ್ಯಾಧಿಪತಿಯಾಗುವ ಯೋಗವನ್ನು ಬರೆದಿವೆ ಅಂತ ಅತ್ಯಂತ ಉತ್ಸಾಹದಿಂದ ಘೋಷಿಸ್ತವೆ. ಹೌದು, ಘೋಷಿಸ್ತವೆ. ಆದ್ರೆ ಅದೇ ಪಠ್ಯಗಳು ಪ್ರತಿಯೊಂದು ಹಂತದಲ್ಲೂ ಆ ಕಠಿಣ ಪರಿಶ್ರಮ, ಹಣದ ಉಳಿತಾಯ, ಶಿಸ್ತಿನ ಜೀವನ, ವಿವೇಕಯುತ ನಿರ್ಧಾರಗಳು ಮತ್ತು ಸಮಾಜಮುಖಿ ಕೆಲಸಗಳನ್ನು ಮಾಡುವಂತೆ ಒತ್ತಾಯಿಸುತ್ತವೆ. ಇದೇ ಆಂತರಿಕ ವಿರೋಧಾಭಾಸ. ಎಲ್ಲವೂ ಮೊದಲೇ ನಿರ್ಧಾರವಾಗಿದ್ದರೆ ಇಷ್ಟೆಲ್ಲ ಷರತ್ತುಗಳೇಕೆ? ಅದೇ ನನ್ನ ಪ್ರಶ್ನೆ. ಹಾಗಾದ್ರೆ ನಾವೆಲ್ಲರೂ ಕೇಳ್ಕೊಳ್ಬೇಕಾದದ್ದು ಇದನ್ನೇ: ನಕ್ಷತ್ರಗಳು ಮತ್ತು ಗ್ರಹಗಳು ನಿಜಕ್ಕೂ ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಮತ್ತು ಭವಿಷ್ಯವನ್ನು ಬರೆಯುತ್ತವೆಯೋ? ಅಥವಾ ಮನುಷ್ಯ ತನ್ನ ಗುರಿಯತ್ತ ಅತ್ಯಂತ ಶಿಸ್ತಿನಿಂದ, ಏಕಾಗ್ರತೆಯಿಂದ ಮತ್ತು ಎಚ್ಚರಿಕೆಯಿಂದ ನಡೆಯಲು ನಕ್ಷತ್ರಗಳ ಹೆಸರಿನಲ್ಲಿರುವ ಈ ಭವಿಷ್ಯವಾಣಿಗಳು ಕೇವಲ ಒಂದು ಪ್ರಬಲವಾದ ಆತ್ಮವಿಶ್ವಾಸದ ಚೌಕಟ್ಟನ್ನು ಒದಗಿಸುತ್ತವೆಯೋ? ಫ್ರೇಮ್ವರ್ಕ್ ಆಫ್ ಕಾನ್ಫಿಡೆನ್ಸ್. ಬಹಳ ಆಳವಾದ ಯೋಚನೆ ಇದು. ಹೌದು.
ನಾವು ಯಶಸ್ವಿಯಾಗಲು ಬೇಕಾದ ಕಠಿಣ ನಿಯಮಗಳನ್ನು ನಾವೇ ಹಾಕಿಕೊಳ್ಳಲು ಕಷ್ಟವಾಗುತ್ತದೆ ಅಂತ ಆ ನಿಯಮಗಳನ್ನು ಗ್ರಹಗಳ ಮೇಲಿಟ್ಟು ಪಾಲಿಸ್ತಿದ್ದೇವೆಯಾ? ನಿಜಕ್ಕೂ ಯೋಚಿಸಬೇಕಾದ ವಿಷಯ. ಅದೃಷ್ಟದ ಭರವಸೆ ಮತ್ತು ಮನುಷ್ಯನ ಪರಿಶ್ರಮದ ನಡುವಿನ ಈ ಸುಂದರವಾದ ಕಣ್ಣಾಮುಚ್ಚಾಳೆ ಆಟದ ಬಗ್ಗೆ ಆಳವಾಗಿ ಯೋಚಿಸ್ತಾ ನಮ್ಮ ಇಂದಿನ ಈ ಸುದೀರ್ಘ ಚರ್ಚೆಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸೋಣ.